ಫ್ರೆಂಡ್ಸ್, ಇವತ್ತೇನಪ್ಪ ಶಿವು ಅವರು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಏನಂದರೆ ರಕ್ಷಿತಾ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ, ಆರಾಮಿಲ್ಲ. ಸೊ ನಾನೇ ವಿಡಿಯೋ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಅಕ್ಕನಿಗೋಸ್ಕರ ಪಲಾವ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಬಿರಿಯಾನಿ ಅಂತ ಹೇಳಲ್ಲ ಫ್ರೆಂಡ್ಸ್, ಪಲಾವ್ ಅಂತಾನೆ. ಅಮ್ಮ ನೀರ್ ಸೋರ್ತೈತಲ್ಲಮ್ಮ. ನಮ್ಮನೆ ಯಾಕೆ ಎರಡನೇ ಡಬ್ಬ ತಂದ್ರೂ ನೀರು ನಿಲ್ತಾ ಇಲ್ಲ. ಟ್ಯಾಪ್ದು ಅಂತ ಏನೋ ಗೊತ್ತಾಗ್ತಿಲ್ಲ, ಇಲ್ಲ ಮೇಲ್ಗಡೆ ಏನಾದ್ರು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ನಮ್ಮನೆ ನೀರು ಲೀಕ್ ಆಗ್ತಿದೆ. ಅದು ಇದೆಯಲ್ಲ ಕ್ಯಾನಲ್ಲಿ, ಅದು ಲೀಕ್ ಆಗ್ತಾ ಇದೆ. ನಿಮ್ಮ ಬಂಟು ಹೋಗಿದ್ನ ಅಂಗಡಿಗೆ? ಬಂಟು ಬಾಸ್ ನೋಡಿ ಫ್ರೆಂಡ್ಸ್, ನಮ್ಮ ಬಂಟು ಕತೆ ನೋಡಿ. ನೀರು ಲೀಕ್ ಆಗ್ತಿದೆ ಅಂತ ನಾನು ಹೊಸ ನೀರು ಕ್ಯಾನ್ ತಂದೆ, ಮತ್ತೆ ನೀರು ಲೀಕ್ ಆಗ್ತಿದೆ. ಯಾಕೋ ಮೇಲ್ಗಡೆ ಇದ್ರದ್ದು ಏನಾದ್ರು ಲೀಕ್ ಆಗ್ತಿದ್ಯಾ ಅಂತ ಡೌಟು. ಮೇಲ್ಗಡೆ ಕೂತಾಗಿದ್ರೆ ಅದಾಗುತ್ತೆ. ಇದೇನೋ ಇಲ್ಲಿ ಇದಾಗೈತಲ್ಲ, ಅದೇನಿಲ್ಲ, ಮತ್ತೆ ನಲ್ಲಿನೇನೋ ಮತ್ತೆ ಲೀಕ್ ಆಗಿದೆ. ಏನು ತರ್ತಾ ಇದ್ರೆ ನೀರು ಹೆಂಗೆ ಪದೇ ಪದೇ ತರಕ್ಕಾಗಲ್ಲ. ಅಯ್ಯೋ, ನಮ್ಮ ಬಂಟು ನೋಡಿ ಫ್ರೆಂಡ್ಸ್, ಏನು ಮಾಡಿದ್ರು ಬಿಡಲ್ಲ, ಏನಾರ ಕೇಳ್ತಾನೆ. ಅವನ ಕೈ ಎಷ್ಟು ಮಟ್ಟಿಗೆ ಅವನ ಮೆದುಳು ತಕ್ಷಣ ಹೇಳ್ಬಿಡುತ್ತೆ, ನಿನ್ ಕೈ ಕಾಲಿದೆ, ಬಟ್ಟೆ ಏನಾರು ನಡ್ಕೊಂಡ್ಬಿಡು, ಏನಾರು ಎತ್ಕೊಂಡ್ಬಿಡು ಅಂತ. ಬಂದ ಕೈ ತೊಳತೆ ಎರಡೇ ತಟ್ಟೆ ಎತ್ಕೊತಾನೆ. ಸಿಕ್ಕಾಬಿಟ್ಟ ಹೈಪರ್ ಆಕ್ಟಿವ್ ಮರ್ಯ. ನಮ್ಮಮ್ಮ ಬಿರಿಯಾನಿ ಆಕ್ಚುಲಿ ನಾವು ಕಬಾಬ್ ಮಾಡ್ಕೊಳ್ಳೋಣ, ಬೇಳೆ ಬದನೆಕಾಯಿ ಬೇಳೆ ಹಾಕಿ ಸಾಂಬಾರ್ ಮಾಡಿದ್ದಾರೆ, ಅದಕ್ಕೆ ಕಬಾಬ್ ಮಾಡ್ಕೊಳ್ಳೋಣ ಕಣಮ್ಮ ಅಂತ ಅಂದೆ. ಇವತ್ತು ಹೊಸಿ ಗಲಾಟೆ ಎಲ್ಲ ಕಬಾಬಿಂದ ನೆಕ್ಸ್ಟ್ ಬಿರಿಯಾನಿ ಹೋಗಿದೆ. ಬಿರಿಯಾನಿ ಮಾಡ್ಲಾ ಅಂತ ಅಂದ್ರು. ನೀನೇ ಹೇಳ್ಬೇಕಾದ್ರೆ ನಾನು ಬೇಡ ಈರುಳ್ಳಿ ಹಚ್ತಾ ಇರೋದು ಇಲ್ಲಿ ಕಣ್ಣೀರ್ ಬರ್ತೈತೆ. ನಮ್ಮಮ್ಮ ನೋಡಿ, ಸಿಂಕ್ ಅಲ್ಲಿ ಪಾತ್ರೆಗಳಿತ್ತು, ಅದಕ್ಕೆ ಒಂದು ಸ್ವಲ್ಪ ತೊಳ್ಕೊಟ್ಬಿಡೋಣ. ಸೊ ನಾವು ಪ್ರಾಂಕ್ ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾನೆ. ಅದಕ್ಕೆ ನಮ್ಮ ಅಥರ್ವ ಹೇಳ್ತವ್ರೆ, ನಮ್ಮ ಅವ್ವ ಜೊತೆ ಜಗಳ ಆಡಿದ್ದಾರೆ. ಇವತ್ತೇ ಮಾಡಿರೋದು ಅಂತಾರ ನೋಡಿ. ಹೆಂಗೆ ಶಿವಮಾಮ ಜಗಳನೇ ಆಡಲ್ಲ, ಇವತ್ತೇ ಆಡಿರೋದು ಅಂತ ಫೀಲ್ ನೋಟಿಸ್ ಮಾಡ್ತಾವನೆ. ಅವನೇನ್ ಹೇಳುದು, ಇವನೇನ್ ಹೇಳ್ತಾವನು, ಅದೇ ಹೇಳಿದವನು. ಸುಮಾರು ಜನ ಕೇಳ್ತಾ ಇರ್ತಾರೆ, ಏನೋ ನಿಮ್ಮ ಅಮ್ಮ ಮಾಡೋ ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಅಂತ. ಶಿವು, ಇವತ್ ನೀಟಾಗಿ ಅಮ್ಮ ಮಾಡೋ ರೆಸಿಪಿನ ಶೇರ್ ಮಾಡ್ಬಿಡು. ಈಗ ನಮ್ಮ ಅಮ್ಮ ಎಷ್ಟು ಅಕ್ಕಿ ಆಗ್ತೈತೆ, ಅದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿಲಿ, ಯಾಕಂದ್ರೆ ಯೂಶಲಿ ಹಿಂಗ್ ತೋರ್ಸ್ಬಿಟ್ಟಿರ್ತೀವಿ ನಾವು. ಸೊ ತುಂಬಾ ಜನ ಕೇಳಿದ್ರು ನನ್ ಬ್ಲಾಗ್ ಅಲ್ಲಿ, ನಾನು ಒಂದ್ಸಲ ಶೇರ್ ಮಾಡಿದ್ದೆ, ನಂಗೆ ಅದಕ್ಕೆ ಆಲ್ರೆಡಿ ಶೇರ್ ಮಾಡಿದೀನಲ್ಲ ಅಂತ. ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ನಮ್ಮ ಅಮ್ಮ ಮಾಡೋ ಬಿರಿಯಾನಿ ತಿನ್ಬಿಟ್ರೆ ಕಳ್ದು ಹೋಗ್ಬಿಡ್ತೀರಾ, ಅಷ್ಟು ಸಕ್ಕದಾಗಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಎಂತ ಹೋಟ್ಲಲ್ಲಿ ಹೋಗ್ತಿದ್ರು ಕುಕ್ಕರ್ ಓಪನ್ ಮಾಡ್ಕೊಂಡು ನಮ್ಮ ಅಮ್ಮ ಮಾಡೋ ಬಿರಿಯಾನಿ ತಿನ್ನೋ ಮಜಾ ಎಲ್ಲೂ ಸಿಗಲ್ಲ. ಆಮೇಲೆ ನಾವೇನಾದ್ರೂ ಒಂದು ಫಾಸ್ಟ್ ಫುಡ್ ಏನೋ ಮಾಡ್ಬಿಟ್ಟು ಬಿರಿಯಾನಿ ಸೆಂಟರ್ ಅಂತ ಓಪನ್ ಮಾಡ್ಬಿಟ್ರೆ ಪಕ್ಕಾ ಕ್ಲಿಕ್ ಆಗುತ್ತೆ. 100% ಸಮಯನೇ ಇಲ್ಲ. ಬಟ್ ಈಗ ಅದು ನಮ್ಮ ಅಮ್ಮನೇ ಮಾಡ್ಬೇಕಲ್ವಾ, ಸುಮ್ನೆ ಅವ್ರಿಗೆ ರಿಸ್ಕ್ ಆಗುತ್ತೆ. ಹೇಳಿ ಚಿಂಟು ಅಂತಾಳೆ, ನಿನ್ ಜೊತೆ ಬಿರಿಯಾನಿ ಮಾಡ್ಕೊಂಡು ಓಡದೆ ಇಟ್ಬಿಟ್ರೆ ಜಾಸ್ತಿ ಅಷ್ಟೊಂದು ಸಾಮಾನ್ ಖರ್ಚು ಮಾಡಿ ಮಾಡ್ತೀಯಾ, ಆಮೇಲೆ ಕೊಟ್ಬಿಡ್ತೀಯ ನೀನು. ಅನ್ನಪೂರ್ಣೇಶ್ವರಿ ಅಂತ ನಮ್ಮನೇಲಿ ನಮ್ಮ ಅಮ್ಮನ ಕರೆಯೋದು ನಾವೆಲ್ಲ. ಒಂದ್ ಪ್ಲೇಟ್ಗೆ 2 ಪ್ಲೇಟ್ ಆಗಷ್ಟು ಕೊಟ್ಬಿಟ್ಟು ಲಾಸ್ಟ್ ಮಾಡಿಸ್ಬಿಡ್ತೀಯ ಅಂತ. ತಿನ್ನಪ್ಪ, ಅವ್ರು ಯಾರು ಒಬ್ರು ಬಿಟ್ರೆ ನಮ್ಮಮ್ಮ ತಿನ್ನಪ್ಪ ಅನ್ಕೊಂಡು ಆಮೇಲೆ ಅಷ್ಟೊಂದು ಸಾಮಾನೆಲ್ಲ ಹಾಕಿ ಮಾಡೋದು. ನೋಡಿ, ನಮ್ಮ ಕಿತಾಪತಿ ಗಂಡ್ಸ್ ಬಂದ ಏನೋ ಮಾಡಕ್ಕೆ ಇಲ್ಲಿ ಮತ್ತೆ ಅವ್ನು ಏನಾದ್ರೂ ಅವ್ನು ಮಾಡ್ತಾನೇ ಇರ್ಬೇಕು, ಇಲ್ಲ ಸಮಾಧಾನ ಆಗಲ್ಲ. ಕಿತಾಪತಿ ಗಂಡಸ್ರೇ, ಅಯ್ಯೋ ಅಯ್ಯೋ ಅಯ್ಯೋ, ಏನಂತ ಗೊತ್ತಾ, ಅದೇನೋ ಇದ್ರ ಪ್ರಕಾರ, ರಿಸರ್ಚ್ ಪ್ರಕಾರ ಪಾತ್ರೆ ತೊಳೆದ್ರೆ ನಮ್ಗೆ ಏನಾದ್ರು ಟೆನ್ಷನ್ ಅಲ್ಲಿ ಇರ್ತೀವಿ, ಏನಾದ್ರು ಬೇಜಾರಾಗಿರುತ್ತೆ, ಆ ಟೈಮಲ್ಲಿ ಬಂದು ಪಾತ್ರೆ ತೊಳೆದ್ರೆ ಮನ್ಸು ಸಮಾಧಾನ ಆಗುತ್ತೆ. ಅದನ್ನ ನಾನು ನಿಜ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಹೌದು, ನಿನ್ಗೂ ಅನ್ಸಿದ್ಯಾ? ಯಾವಾಗ ಕಲ್ತಿದ್ಯಾ? ಯಾವಾಗ್ಲೂ ಅಂದ್ರೆ ಡೈವರ್ಟ್ ಆಗ್ತೀವಲ್ಲ, ಅಂದ್ರೆ ಮನ್ಸಿಗೆ ಒಂಥರ ನಾವು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವಿ, ನಮ್ಗೇನೋ ಹರ್ಟ್ ಆಯ್ತಾ, ಬೇಜಾರಾಯ್ತಾ, ಅವಾಗ ಬಂದು ಪಾತ್ರೆ ತೊಳೆದ್ರೆ ಮನ್ಸು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತಂತೆ.
ಅದ್ ನನಗೆ ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು ನನಗೆ, ಅದು ಸತ್ಯ ಅನ್ನಿಸ್ತು ನನಗೆ. ನಿಜ ಅದು. ಪಾತ್ರೆ ತೊಳೆಯೋದು ನೀವು ನೋಡಿ, ಪಾತ್ರೆ ತೊಳೆಯೋದ್ರಿಂದ ಅಡ್ವಾಂಟೇಜಸ್ ಏನಿದೆ ಅಂತ ತಿಳಿಸ್ಕೊಡ್ತದೆ ನಮ್ಮ ಅಕ್ಕ ಇವತ್ತು. ನನಗೆ ಏನ್ ಗೊತ್ತಾ, ನನಗೆ ಯಾವುದೇ ಕೆಲಸ ಆದ್ರೂ ಗಂಟೆ ಮಾಡೋದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೇಮ್ ನನಗೂ ಅಷ್ಟೇ. ಮಾಡ್ಬಿಡ್ಬೇಕು, ಕುತ್ಕೊಬಿಡ್ಬೇಕು. ನಾನು ಮನೆ ಒರೆಸೋದ್ರ ಬಗ್ಗೆ ನಮ್ಮ ಅಮ್ಮ ಆಡ್ಕೊತಾ ಇರ್ತಾರೆ, ಇಷ್ಟು ಬೇಗ ಟಕ್ ಟಕ್ ಅಂತ ಒರ್ಸ್ಕೊಂಡ್ಬಿಡ್ತಾನೆ ಅಂತ. ನನಗೆ ಅದೇ ಕೆಲಸ ಅದೇ ಮಾಡ್ಕೊಂಡ್ರೆ ಬಂದಲ್ಲ, ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನಮ್ಮಮ್ಮ, ಅಯ್ಯೋ ಸಿಂಕಲ್ ಅಷ್ಟು ಪಾತ್ರೆ ಐತೆ, ಬಿರಿಯಾನಿ ಮಾಡ್ಬೇಕು ಅಂತ ನೋಡ್ದೆ, 5 ನಿಮಿಷಕ್ಕೆ ಮಾತಾಡ್ಕೊಂಡು ಮುಚ್ಚಾಕ್ತಿದ್ವಿ. ಕೊನೆ ಪಾತ್ರೆ ಸಿಂಕಲ್ ಇರೋದು, ಈಗ ತೊಳೆದ್ಬಿಟ್ರೆ ಮುಗ್ದೋಯ್ತು. ನನಗೆ ಅದನ್ನೇ ನಾವ್ ಯಾವಾಗ ತೊಳೆದಾಗ ಬೇಗ ಸಾಗಲ್ಲ. ಹೌದು, ಈ ಎಡದಾಗ ಬಿಸಾಕ್ಬಿಟ್ಟು ತಾಳಿಲೆ ತೆಗಿಬಿಟ್ಟು ಪಟ್ ಪಟ್ ಅಂತ ಹೋಯ್ತು, 2 ನಿಮಿಷಕ್ಕೆ ಹೋಯ್ತದೆ. ತುಂಬಾ ಸಿಟ್ಕೊಂಡು ಮಾಡ್ಬೇಕು. ಆಮೇಲೆ ನಾವು ಯಾವ್ದೇ ಕೆಲಸ ಆದ್ರೂ ಅಷ್ಟೇ, ನೀವು ಮನೆ ಕೆಲಸನೂ ಅಷ್ಟೇ, ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ನನ್ನ ಕಡೆಯಿಂದ. ನೀವು ಮನೆ ಕೆಲಸ ಆಗಿರ್ಬೋದು, ಆಫೀಸ್ ಕೆಲಸ ಆಗಿರ್ಬೋದು, ನೀವು ಅದನ್ನ ಒಂದು ಟೈಮ್ ಟೇಬಲ್ ಇಟ್ಕೊಳ್ದೆ ನಾವ್ ಯಾವ ಕೆಲಸನೂ ಮಾಡೋದಕ್ಕೆ ಹೋಗ್ಬಾರ್ದು. ಈಗ ಬೆಳಿಗ್ಗೆ ಈಗ ಗಂಡ ಮಕ್ಳನ್ನೆಲ್ಲ ಆಫೀಸ್ ಸ್ಕೂಲ್ ಕಳಿಸ್ತೀರಾ, ಕಳ್ಸಾದ್ಮೇಲೆ ಆಫ್ಕೋರ್ಸ್ ನೀವು ನಮ್ ಬ್ಲಾಗ್ಸ್ ಎಲ್ಲ ನೋಡೋದಕ್ಕೆ ಒಂದ್ ಅರ್ಧ ಗಂಟೆ ಟೈಮ್ ಮಾಡ್ಕೊತೀರಾ ಅಂತ ಅನ್ಕೋತೀನಿ. ಮಾಡ್ಕೋತೀರಲ್ವಾ? ಒಂದ್ 9:30 10 o'clockಗೆ ಟೈಮ್ ಟೇಬಲ್ ಹಾಕೊಳ್ಳಿ. ಈಗ 10 ಗಂಟೆ 11:15 ಅಷ್ಟರಲ್ಲಿ ಎಲ್ಲಾ ಕೆಲಸ ಮುಗಿಸಿ, ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿ ಆರಾಮಾಗಿ ಕುತ್ಕೋಬೇಕು. ಇನ್ನು ಅಡಿಗೆಗೆ ಕೆಲವರು ತಿಂಡಿ ಮಾಡ್ಬೇಕಾದ್ರೆ ನನ್ನ ಪಾಲಿಸಿ ಅದೇನೆ. ನಾನೇನಾದ್ರೂ ಹೌಸ್ ವೈಫ್ ಆಗಿದ್ರೆ ತಿಂಡಿ ಜೊತೆಗೆ ಸಾಂಬಾರು ಮಾಡಿ ಇಟ್ಬಿಟ್ಟು, ಇನ್ನು ಮಧ್ಯಾಹ್ನ ಕರೆಕ್ಟ್ ಆಗಿ ಊಟ ಟೈಮ್ 1 ಗಂಟೆ 2 ಗಂಟೆಗೆ ಕುಕ್ಕರ್ ಅಲ್ಲಿ ರೈಸ್ ಇಟ್ಬಿಟ್ಟು ರೈಸ್ ಮಾಡ್ಕೋಬೇಕು. ಈ ಪಾಲಿಸಿನೇ ನಾನು ಫಾಲೋ ಮಾಡೋದು. ಆಯ್ತಾ? ಇನ್ನು ವರ್ಕ್ ಹೋಗೋದ್ರಿಂದ ಕೆಲವು ಸಲ ನೈಟ್ ಟೈಮ್ ಸಾಂಬಾರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಅಡಿಗೆ ಮನೆಗೆ ಬರೋದು ಅದೆಲ್ಲ ಇಷ್ಟ ಆಗಲ್ಲ. ಬೆಳಗ್ಗೆ ತಿಂಡಿ ಮಾಡ್ತಾ ಜೊತೆಲೆ ಸಾಂಬಾರ್ ಮಾಡಿ ಇಟ್ಬಿಟ್ರೆ ಅಡಿಗೆ ಕೆಲಸ ಮುಗ್ದೋಯ್ತು. ಇನ್ನು ಕುಕ್ಕರ್ ಅಲ್ಲಿ ಅನ್ನ ಮಾಡ್ಕೊಳ್ಳೋದು ಎಷ್ಟೊತ್ತು. ಅದಾದ್ಮೇಲೆ ಗಂಡ ಮಕ್ಳನ್ನ ಕಳಿಸ್ಬಿಟ್ಟು ಕೆಲಸ ಮಾಡಕ್ 1 hour 2 hour ಅಷ್ಟೇ ಇಟ್ಕೋಬೇಕು. ಅಷ್ಟಲ್ಲಿ ಪಟಾಪಟ್ ಅಂತ ಎಲ್ಲಾ ಕೆಲಸ ಮುಗ್ದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆರಾಮಾಗಿ ಟಿವಿ ಮುಂದೆ ಫೋನ್ ಹಿಡ್ಕೊಂಡು, ಅಥವಾ ಬೇರೆ ಎಲ್ಲಾದ್ರೂ ಶಾಪಿಂಗ್ ಮಾಡೋದಕ್ಕೆ ಹೋಗೋದಿದ್ರೆ ಹೋಗೋದು, ಆ ತರ ಮಾಡ್ಕೊಂಡು ಮಕ್ಕಳು ಬರೋವರೆಗೂ ಸಂಜೆವರೆಗೂ ಆರಾಮಾಗಿರ್ಬೇಕು. ಏನಾದ್ರೂ ಮಾಡ್ಬೇಕು. ಅದನ್ ಬಿಟ್ಟು ಬೆಳಗ್ಗೆ ಸಂಜೆ ತನಕ ಮಾಡ್ಕೊಳ್ತೀನಿ, ಪಾತ್ರೆ ತೊಳಿತೀನಿ ಅನ್ಕೊಂಡು ಅದೇ ಕೆಲಸ ಮಾಡ್ಕೊಂಡು ಮೊಬೈಲ್ ನೋಡೋದು, ಮಧ್ಯದಲ್ಲಿ ಕೆಲಸ ಮಾಡೋದು, ಹಿಂಗೆಲ್ಲ ಮಾಡ್ಕೊಂಡ್ರೆ ಕೆಲಸ ಆಗಲ್ಲ. ಆಮೇಲೆ ಫ್ರೆಂಡ್ಸ್, ನನಗೆ ನಮ್ಮ ಅಕ್ಕ ಭಾವನ್ನ ಸಕ್ಸಸ್ಫುಲ್ ಪೇರ್ ಅಂತ ಅನ್ಸೋದು ಏನಕ್ಕೆ ಅಂದರೆ, ಈ ಮನೇಲಿ ಏನೇ ಇದ್ರು ನಮ್ಮ ಭಾವ ಈ ಮನೆ ಕೆಲಸ ಇರ್ಬೋದು, ಏನೇ ಒಂದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ. ಅದೇ ಥರ ನಮ್ಮ ಅಕ್ಕ ಏನಂದರೆ ನಮ್ಮ ಭಾವನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಏನು ಮಾಡಬೇಕು ಅಂತ ಸಖತ್ ಅವಳು ಗೈಡ್ ಮಾಡ್ತಾನೆ ಇರ್ತಾಳೆ. ಅಷ್ಟೇ ಮನೆಯಲ್ಲಿ ನಮ್ಮ ಭಾವ ಸಖತ್ತು ಅವಳಿಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ನೋಡಿರ್ತಾರೆ. ಏನನ್ಸುತ್ತೆ, ಕೆಲವ್ರಿಗೆ ಮ್ಯಾಕ್ಸಿಮಮ್ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಶಿವು ನವೀನ್ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ ರಮ್ಯಾ ಅವ್ರಿಗೆ ಅಂತ ಅನ್ಸುತ್ತೆ. ಬಟ್ ನಿಜ ಅದು. ನಾನು ಏನ್ ಮಾಡ್ತೀನೋ ಅದಕ್ಕಿಂತ 1% ಅವ್ರ ಕಡೆಯಿಂದಾನೇ ಜಾಸ್ತಿ ನನ್ನ ಕೇರ್ ಮಾಡೋದಿರ್ಬೋದು, ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಜ್ಯೂಸ್ ಮಾಡಿ ಬಾಟಲ್ಗೆ ಹಾಕೊಡೋದಿರ್ಬೋದು, ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಾಗಿರ್ಬೋದು. ಅದು ನಮ್ಮಿಬ್ರದ್ದು ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ, 1 ವರ್ಷ ಸಿಕ್ಕಾಪಟ್ಟೆ ಕಚ್ಚಾಡಿದೀವಿ, ಜಗಳ ಆಡಿದೀವಿ ಅಂತ ಹೇಳಿದ್ನಲ್ಲ. ಅದಾದ್ಮೇಲೆ ಯಾವ ತರ ಬಾಂಡಿಂಗ್ ಬಂದ್ಬಿಡ್ತು ಅಂದ್ರೆ, ಒಬ್ರಿಗೊಬ್ರು ಎಲ್ಲಾ ವಿಚಾರದಲ್ಲೂ ಅಷ್ಟೇ. ನಾನು ನವೀನ್ ಅವ್ರನ್ನ ಪ್ರತಿಯೊಂದು ವಿಚಾರದಲ್ಲೂ ನಾನು ಅವ್ರನ್ನ ಅವ್ರ ತಪ್ಪು ಸರಿಗಳನ್ನ ಗುರುತಿಸಿ, ಅವ್ರಿಗೆ ಏನಂತ ಅಂದ್ರೆ, ಒಂದ್ ಮಾತಿದೆ, ಯಾವ್ದು ಗೊತ್ತಾ, ಲಕ್ಷ್ಮೀ ಮಹಾಲಕ್ಷ್ಮಿ ಫಿಲಮ್ ಅಲ್ಲಿ ಅವರು ಯಾರದು ಅವಳು ಅನಾಥರು ಏನದು ದರಿದ್ರ ಅಂತ ಅವಳ ತಂಗಿಗೆ ಇದ್ ಮಾಡ್ತಾ ಇರ್ತಾರಲ್ಲ, ಆಗ ಅವಳ ತಂಗಿ ಒಂದ್ ಬಿಸ್ನೆಸ್ ನ ಅವಳ ಗಂಡನ ಜೊತೆ ಸ್ಟಾರ್ಟ್ ಮಾಡ್ಕೊಂಡು, ಅವಾಗ ಅವಳು ನೀವು ಆಂಜನೇಯನ್ ಅದೇನೋ ಒಂದ್ ಮಾತು ಹೇಳ್ತಾಳೆ ಕಣೋ, ನನ್ಗೆ ಅದ್ ನೆನಪೇ ಆಗಲ್ಲ. ನಿಮ್ನ ಅಂದ್ರೆ ಒಬ್ರು ಗೈಡ್, ನಿಮ್ ಕೈಲಿ ಎಲ್ಲಾ ಕೆಪಾಸಿಟಿ ಇದೆ, ನಿಮ್ನ ಗೈಡ್ ಮಾಡಕ್ ಒಬ್ರು ಬೇಕು ಅಂತ. ಹಂಗೆ ನನ್ ಗಂಡ ಫುಲ್ ಅವ್ರಿಗೆಲ್ಲಾ ಟ್ಯಾಲೆಂಟ್ ಇದೆ. ಅವ್ರ ಮಾತಲ್ಲಿ ಇರ್ಬೋದು, ಅವ್ರ ಕೆಲ್ಸ ಇರ್ಬೋದು, ಮರ್ಕ್ಯುರಿ ತರ ಓಡಾಡ್ತಾರ ಅವ್ರು. ಪಾದರಸನು ಒಂದೇ, ಅವರು ಒಂದೇ. ಅಷ್ಟು ವಯಸ್ಸಿನ ಹುಡುಗರುಗಳೇ ಓಡಾಡಲ್ಲ, ಆ ರೇಂಜ್ಗೆ ಓಡಾಡೋದಿರ್ಬೋದು, ಕೆಲಸ ಮಾಡೋದಿರ್ಬೋದು. ಅಂದ್ರೆ ಆಕ್ಟಿವ್ ಆಗಿರ್ತಾರೆ. ಅವ್ರು ಯಾವಾಗ್ಲೂ ಒಂಥರ ಸೋಂಬೇರಿ ತರ ಕುತ್ಕೊಳಕ್ ಇಷ್ಟಪಡಲ್ಲ. ಹಂಗೆ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಅವ್ರನ್ನ ಗೈಡ್ ಮಾಡೋದು ಅಷ್ಟೇ ಬೇಕಾಗಿರೋದು. ಅದಿದ್ರೆ ಅವ್ರು ಪ್ರತಿಯೊಂದ್ರಲ್ಲೂ ನಾನು ಅವ್ರನ್ನ ಗೈಡ್ ಮಾಡ್ತೀನಿ, ಪ್ರತಿ ವಿಷಯದಲ್ಲೂ ಅವ್ರನ್ನ ನಾನು ಗೈಡ್ ಮಾಡ್ತೀನಿ. ಹಿಂಗಲ್ಲ, ಹಿಂಗೆ ಮಾಡಿ ಅಂತ. ಸೊ ಅದನ್ನ ಚೆನ್ನಾಗಿ ಅವರು ಫಾಲೋ ಅಪ್ ಮಾಡ್ಕೊಂಡು ಸ್ಕ್ರೀನ್ ಆಗ್ಲೇ ಬಂದ್ಬಿಟ್ಟವ್ರು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಮದ್ವೆ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಬರಕ್ಕೆ 1 ವರ್ಷನಾದ್ರೂ ಮಿನಿಮಮ್ ಟೈಮ್ ಬೇಕೇ ಬೇಕು. ನನಗೂ ಸಜೆಸ್ಟ್ ಮಾಡ್ತಾರೆ, ನಿಮ್ಗೆ 1 ವರ್ಷ ಬೇಕು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ. ನನಗೂ ರಕ್ಷಿತಂಗೂ ಬರ್ಬೇಕಂದ್ರೆ ಕಂಪ್ಲೀಟ್ ಒಬ್ರನ್ನೊಬ್ರು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಏನಾಗ್ಲಿ ಸಮಯ ಬೇಕಾಗುತ್ತೆ. ಅವ್ರದ್ದು ವೀಕ್ನೆಸ್ ಇರ್ಬೋದು, ಅಥವಾ ಅವ್ರದ್ದು ಏನು ಅವ್ರದ್ದು ಪಾಸಿಟಿವ್ ನೆಗೆಟಿವ್ ಇರ್ಬೋದು. ಯಾವ ರೀತಿ
ಎಲ್ಲದಕ್ಕೂ ಈಗ ಹೊಸದಾಗಿ ಮದ್ವೆ ಬಂದವ್ರಿಗೂ ಅಷ್ಟೇ. ಈಗ ನನಗೆ ನಮ್ಮ ಅತ್ತೆ ಮಾವ ಅವ್ರು ಹಿಂಗೆ ಅಂತ ಅರ್ಥ ಮಾಡ್ಕೊಳಕ್ ನಂಗೆ ಒಂದಷ್ಟು ಸಮಯ ಬೇಕಾಗಿತ್ತು ಆಯ್ತಾ. ಆಮೇಲೆ ಈಗ ರಕ್ಷಿತನಿಗೂ ಅಷ್ಟೇ, ಅವಳಿಗೆ ಕಂಪ್ಲೀಟ್ ಆಗಿ ಅವಳು ಬಂದೇ ಇರ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ಅವಳಿಗೆ ಯಾವ್ದೋ ಒಂದ್ ಮೂಲೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಾಗ್ತಿರುತ್ತೆ, ಕೇಳಿ ನಮ್ಗೆ ಅನುಭವ ಆಗಿರುತ್ತೆ. ನಾನು ನಮ್ಮ ಅಮ್ಮಗೆ ಹೇಳ್ತಾ ಇರ್ತೀನಿ, ಅಮ್ಮ ಅವಳಿಗೂ ಬಂದಾಗಿದ್ ಸ್ವಲ್ಪ ಟೈಮ್ ಬೇಕಾಗ್ತಿರುತ್ತೆ, ಸ್ವಲ್ಪ ಸಮಯ ಹೋಗ್ತಾ ಹೋಗ್ತಾ ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ಅವಳು ಮ್ಯಾಕ್ಸಿಮಮ್ ಅವಳು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ಹಂಗೆ ಈ ಸಂಸಾರ ಅಂತ ಬಂದಾಗ ಎಲ್ಲ ಅದ್ರಲ್ಲೂ ಈ ಗಂಡ್ಮಕ್ಳು ಎಲ್ಲಾನು ಮ್ಯಾನೇಜ್ ಮಾಡ್ಬೇಕು. ನಾವು ಅದೇನೋ ಇತ್ತೀಚೆಗೆ ಗಂಡು ಹೆಣ್ಣದು ಜಾತಕ ಹೊಂದುತ್ತಾ ಅಂತ ಕೇಳ್ಕೊಳ್ಳೋದಕ್ಕಿಂತ ಅತ್ತೆದು ಸೊಸೆದು ಜಾತಕ ಹೊಂದುತ್ತಾ ಅಂತ ಕೇಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ ಅಂತ ಈ ಕಾಲ ಹಂಗ ಆಗ್ಬಿಟ್ಟೈತೆ. ಬಟ್ ಎರಡೂ ಕಡೆಯಿಂದ ನಾನಂತ ಯಾರು ಅತ್ತೆ ಸೊಸೆ ಜಗಳನೇ ಆಡದಿರಂಗ್ ಇರ್ತಾರೆ, ಅದೆಲ್ಲ ಸಾಧ್ಯನೇ ಇಲ್ಲ. ಅಮ್ಮ ಮಗಳಿಗೆ ಬರುತ್ತೆ, ಇನ್ನು ಅತ್ತೆ ಸೊಸೆಗೆ ಸಣ್ಣ ಪುಟ್ಟ ವಿಚಾರ ಬರಲ್ವಾ. ಬಟ್ ಅದೆಲ್ಲ ನಿಭಾಯಿಸ್ಕೊಂಡು ಹೊಂದಾಣ್ಕೊಂಡು ಈಗ ಜಗಳ ಆಡ್ತೀವ, ಬಿಟ್ಬಿಡ್ಬೇಕು. ಏನಾಗತ್ತಾ ಬಿಟ್ಬಿಡ್ಬೇಕು. ಒಬ್ರನ್ನೊಬ್ರು ಒಂದ್ ಟೈಮಲ್ಲಿ ಇವ್ರು ಕ್ಷಮಿಸ್ಬೇಕು, ಒಂದ್ ಟೈಮಲ್ಲಿ ಅವ್ರಿಗೆ ಕ್ಷಮಿಸ್ಬೇಕು, ಇಗ್ನೋರ್ ಮಾಡಿ ಹೋಗ್ತಾ ಇರ್ಬೇಕು. ಬಟ್ ಬಾಯಲ್ಲಿ ಹೇಳಿದ್ರೆ ಸುಲಭ ಅಲ್ಲ ಅಂತ ಅನ್ಕೋತೀನಿ. ರಮ್ಯಾ ಏನ್ ಇಷ್ಟೊಂದು ಹೇಳ್ತಾ ಇದೀರಾ ಅಂತ, ಬಟ್ ಆ ಪರಿಸ್ಥಿತಿಗಳನ್ನ ನಾನು ಫೇಸ್ ಮಾಡಿದೀನಿ. ಕೆಲವು ಸಮಯದಲ್ಲಿ ಏನು ಮಾಡಕ್ಕಾಗಲ್ಲ, ಅದೆಲ್ಲ ದೇವ್ರು ನಿಶ್ಚಯ ಮಾಡಿರ್ತಾನೆ ಹಿಂಗೆ ಆಗ್ಬೇಕು ಅಂತ. ಬಟ್ ಆದಷ್ಟು ನಾವು ಒಳ್ಳೆತನದಿಂದ ಇರೋದಕ್ಕೆ ಆದ್ರೂ ಪ್ರಯತ್ನನಾದ್ರೂ ಮಾಡೋಣ ಅಲ್ವಾ, ಅದೇನಾಗುತ್ತಾ ಆಗುತ್ತೆ. ಕಂಪ್ಲೀಟ್ ರೆಸಿಪಿ ಇವತ್ತು ನಮ್ಮಮ್ಮನ ಬಿರಿಯಾನಿದ ರೆಸಿಪಿ ಶೇರ್ ಮಾಡ್ತೀನಿ. ಇವತ್ತು ಏನಪ್ಪ ಅಂದರೆ ಫಸ್ಟು ಆನಿಯನ್ನು, ಟೊಮೊಟೊ, ಬಾತೆಲೆ ಅಂತೀವಿ ನಾವು ಅದನ್ನು, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಪಲಾವ್ ಎಲೆ. ಓಕೆ ಓಕೆ ಈಗ ಎಷ್ಟು ಕೆ ಜಿ ಚಿಕನ್ ಮಾಡ್ತಾರೆ ಮಮ್ಮಿ ನಾವು? 1 kg ಚಿಕನ್. 1 kg ಚಿಕನ್ಗೆ ಎಷ್ಟು ಈರುಳ್ಳಿ ಹಾಕೊಂಡಿದ್ದೀರಾ? ಅಲ್ಲ ರೈಸ್ ಎಷ್ಟು ಹಾಕ್ತೀರಮ್ಮ? ದಪ್ಪ 2 ಹಾಕಿ ಸಾಕು. ಅಲ್ಲ ಅಕ್ಕಿ ಎಷ್ಟು ಹಾಕ್ತೀರಾ? 1 kg ಚಿಕನ್ ಅಕ್ಕಿ ಒಂದು 3 ಪಾವು. 3 ಪಾವು. 3 ಪಾವು ಅಂದರೆ 3/4 ಸೇರು. ಓಕೆ, 3/4 ಸೇರು. ಗ್ಲಾಸಲ್ಲಿ 3 ಲೋಟನಾ? ಇನ್ನೂ ಜಾಸ್ತಿ ನಾವು ಫ್ರೆಂಡ್ಸ್. ಈ ಲೋಟದಲ್ಲಿ 3 ಲೋಟ ಅಕ್ಕಿ. ಓಕೆ, 1 kgಗೆ 1 kg ಚಿಕನ್. 2 ದೊಡ್ಡದು ಈರುಳ್ಳಿ. ಟೊಮೊಟೊ ಎಷ್ಟು ಮಮ್ಮಿ? ಟೊಮೊಟ ಒಂದು ದಪ್ಪದ 4. ದಪ್ಪದ 4. ಒಂದು 6-7 ಮೆಣಸಿನ್ಕಾಯಿ. ಮರಾಠಿ ಮೊಗ್ಗು. ಅನಾನಸ್ ಹೂವು. ಫ್ರೆಂಡ್ಸ್, ಈಗ ಏನೇನು ಕಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದಾರೆ. ಈಗ ಚಿಕನ್ ಹಾಕ್ಕೊತಾ ಇದ್ದಾರೆ, ತೊಳೆದಿಟ್ಟಿರೋ ಚಿಕನ್ನ. ಟೊಮೊಟೊ ಒಂದು ಹಾಕಿಲ್ಲ ಇನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೆಲವರು ಹೊರಗಡೆ ರೆಡಿ ತರ್ತೀರಾ, ನಮ್ಮನ್ನೆಲ್ಲ ಆಲ್ಮೋಸ್ಟು ನಾವೇ ಮಾಡ್ಕೊತೀವಿ. ಶುಂಠಿ ಬೆಳ್ಳುಳ್ಳಿ ಇದಾದ್ಮೇಲೆ ಹಾಕದಾ? ಎಲ್ಲ ಚೆನ್ನಾಗಿ ಬರುತ್ತದಲ್ಲ, ಪೂರ್ತಿ ಎಲ್ಲ ಬೆಂದ ಮೇಲೆ. ಓಕೆ, ಇದು ಸ್ವಲ್ಪ ಬೆಂದ ಮೇಲೆ ಹಾಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ. ಅರಿಶಿನ ಪುಡಿ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಅದು ಹಾಕ್ಬಿಟ್ಟು ರೈಸ್ ಹಾಕಾದ್ಮೇಲೆ ನೀರು ಹಾಕದಾ? ಈಗ ಟೊಮೊಟೊ ಆದಮೇಲೆ ಟೊಮೊಟೊ ಹಾಕ್ಬಿಟ್ಟು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಖಾರದ ಪುಡಿ, ಸ್ವಲ್ಪ ಮೊಸರು. ಹಾಂ, ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಬೆಳಗ್ಗೆ ಇದ್ದದ ಇದು ಫಸ್ಟ್ ನೋಡಿ ಹಾಕ್ತೆ. ಉಪ್ಪು ಹಾಕಾದ್ಮೇಲೆ ಅದಕ್ಕೆ ಅಕ್ಕಿ ಹಾಕಿದ್ದಾರೆ, ಏನು ಇಟ್ಕೊಂಡಿದ್ರು ಅದು. ನೆಕ್ಸ್ಟ್ ನೀರು ಹಾಕ್ಬಿಟ್ಟು ಮುಚ್ಚಿದ್ರೆ ಮುಗಿತಾ? ಎಷ್ಟು ನೀರು ಹಾಕೊಬೇಕಮ್ಮ? ನೀರು ಎಷ್ಟು ಹಾಕೋಬೇಕು? ಈ ಕುಕ್ಕರ್ ಮೇಲೆ ಹೆಂಗೆ ನಮ್ಮಮ್ಮ ಅಳತೆ ಮಾಡೋದು ಅಂದರೆ, ನೀರು ಹಾಕಿ ಅದ್ರ ಮೇಲೆ 2 ಇಂಚು ನೀರು ನಿಂತ್ಕೋಬೇಕು ಅನ್ನೋ ಥರ. ಎಲ್ಲ ಅಷ್ಟೇ ಅನ್ನ ಮಾಡೋರು. 2 ಇಂಚ್ ನೀರು ಇಡಬೇಕು. ಮಕ್ಕಳಂಗೆ ಇದೆಯಾ? ಎಲ್ಲ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ದೀವಿ. ತಿನ್ನೋ ಬರದಲ್ಲಿ ಬಿರಿಯಾನಿಲಿ ನಮ್ಮ ಅತ್ತೆಯವ್ರು ಮಾಡೋ ಬಿರಿಯಾನಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಈ ನಂದಾಗ ಒಕ್ಕಲದಲ್ಲಿ ಪ್ರಿಯರಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅದು ನೆಗೆಟಿವ್ ಆಗಿ, ಇಲ್ಲಿ ಪಾಸಿಟಿವ್ ಆಗಿ.
ಏನಪ್ಪ ಇವ್ರ ಮನೆಯವ್ರು ಎಲ್ಲದಕ್ಕೂ ನಂದ ಗೋಕುಲ ತಗೋತಾರೆ ಇರ್ತಾರೆ. ನಾವು ಏನೋ ಅಂದರೆ ಸೀರಿಯಲ್ ಬರ್ತಾಯ್ತಲ್ಲ ಅದಕ್ಕೆ ನಾವು ಹೊರಗಡೆ ಹೋಗಿ ಯಾವುದೇ 5 ಸ್ಟಾರ್ ಹೋಟ್ಲಲ್ಲಿ ತಿನ್ಬೋದು. ಈ ಬಿರಿಯಾನಿ ಕೊಡ್ತಾರೆ ಟೇಸ್ಟು ನಾವೇ ಮಾಡ್ಕೊಂಡ್ರೆ ಅದೇನೋ ಗೊತ್ತಿಲ್ಲ. ಆಮೇಲೆ ಅವ್ರು ನಾವು ಇದು ಎಷ್ಟೋ ಸಲ ಹೇಳಿದ್ದೀನಿ ಇದೇ ಮಾತನ್ನ, ಈ ಮನೇಲಿ ಮಾಡಿದ್ರೆ ಮಾತ್ರ ಟೇಸ್ಟ್ ಬರೋದು. ಅಮ್ಮನ ಕರ್ಕೊಂಡಾಗೆಲ್ಲ ನಮ್ಮ ಮನೇಲೋ ಅಥವಾ ಇವರು ನಮ್ಮ ಅದಕ್ಕೆ ಸೌಮ್ಯ ಅವ್ರ ಮನೇಲೋ ಮಾಡಿದ್ರೆ ಈ ಟೇಸ್ಟ್ ಬರೋದೇ ಇಲ್ಲ ಅವ್ರು ಮಾಡಿದಾಗ. ಈ ಮನೇಲಿ ಮಾಡಿದ್ರೆ ಟೇಸ್ಟ್ ಬರೋದು. ಹೌದು, ಅದು ಯಾಕೆ ಅಂತ ಗೊತ್ತಿಲ್ಲ. ಅಬ್ಸರ್ವ್ ಮಾಡಿದ್ರೆ ಹೌದಾ? ನಿಮ್ಮನೆ ಬೇಕಾದ್ರೆ ನಮ್ಮ ಮನೇಲಿ ಬಂದ್ ಮಾಡು, ಈ ತರ ಈ ಥರ ಆಗಲ್ಲ, ಬೇರೆ ಆಗುತ್ತೆ. ಬಟ್ ಈ ಮನೆಯಲ್ಲಿ ಅದೇ ಟೇಸ್ಟ್ ಬರುತ್ತೆ. ಈಗ ಹೆಂಗಲ್ಲ ಬಿ ಕಂಪ್ನಿಲಿ ಇದಾಗ ಇನ್ನೂ ಕ್ರೇಜಿ ಆಗಿರೋದು. ಬಿ ಕಂಪ್ನಿ ನವೀನ್ ಈಗೇನ್ ಮಾಡೋದು ಒಂಥರ ನಾನು ಅವಾಗ ತಿಂದಿಲ್ಲ. ನೀವು ಇದಕ್ಕೆ ಆಗಿರೋ ಕ್ರೇಜೇ ಬೇರೆ. ನುಗ್ಗು ಬ್ಲಾಕ್ ನುಗ್ಗು ಬಂದಿದ್ರಲ್ಲ, ನುಗ್ಗು ಬ್ಲಾಕ್ಗೆ ಅವಾಗ ನಾನು ಒಂದ್ಸಲ ಕೊಟ್ಟು ಕಳಿಸಿದ್ದೆ. ಅಂದರೆ ನಮ್ಮನೆ ಕೊಟ್ಟು ಕಳಿಸಿದ್ವಿ, ಅವಾಗ ತಿಂತಿದ್ದೆ, ಆಗಲೂ ಸಖತ್ತಾಗಿತ್ತು. ಓಕೆ ಗಾಯ್ಸ್, ಬಿಸಿ ಬಿಸಿ ಬಿರಿಯಾನಿ ತಿಂತೀವಿ. ನನಗೆ ತಡ್ಕೊಳಕ್ಕೆ ಆಯ್ತಲ್ಲ. ಬಾಯ್.